ನಿಮ್ ಗರ್ಭಗುಡಿಯಿಂದ ಆಚೆ ನಾನು ಫ್ರೀ ಮಾಡಿದ್ದೀನಿ. ಈಗಲೂ ಹೇಳಿ, ಇಡೀ ದೇಶದಲ್ಲಿ ಎಲ್ಲೂ ಮಾಡ್ಲಿಲ್ಲ ಇವ್ರು ಮೀಸಲಾತಿ ವಿರೋಧಿಗಳು. ಸಭಾಪತಿಗಳೇ, ಇಡೀ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ಬಂದ ಮೇಲೆ ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟ್ ಬಂದ ಮೇಲೆ ಒಳ ಮೀಸಲಾತಿಯನ್ನ ನೀವು ಯಾಕೆ ಸಿಕ್ಕಾಕೊಂಡ್ರಿ? ಅಲ್ಲೋಗಿ ಪಾಪ ಇಲ್ಲಿ ಚೆನ್ನಾಗಿದ್ರಿ, ಇಲ್ಲಿ ಚೆನ್ನಾಗಿದ್ರಿ, ಇಲ್ಲಿ ಗರ್ಭಗುಡಿಯಿಂದ ಆಚೆ ಗರ್ಭಗುಡಿಯಿಂದ ಆಚೆ ನಾನು ಫ್ರೀ ಮಾಡಿದ್ದೀನಿ. ಆಚೆ ಈಗಲೂ ಹೇಳಿ, ಹೊರಗಡೆ ಇಲ್ಲ. ನಾರಾಯಣ ಹೊರಗಡೆ ಇದ್ರಲ್ಲ, ಹೊರಗಡೆ ನೀವೇ ಮೀಸಲಾತಿ ವಿರೋಧಿಗಳು. ಸಭಾಪತಿಗಳೇ, ಹೋಗಿಲ್ಲ. ಪ್ರೆಸಿಡೆಂಟ್, ದೇಶದ ಪ್ರೆಸಿಡೆಂಟ್ ಪಾರ್ಲಿಮೆಂಟ್ ಎಲ್ಲ ಹೋಗಿಲ್ಲ. ನೀವು ಈ ಕಡೆ ಈ ದೇಶ ಹೊಸ ಪಾರ್ಲಿಮೆಂಟ್ ಉದ್ಘಾಟನೆಯಲ್ಲಿ ನೀವು ರಿಸರ್ವೇಶನ್ ಸಂತೋಷ್ ಲಾಡ್ ಅವ್ರು ಬಿಟ್ಟಿರೋದು ಇದಕ್ಕೋಸ್ಕರ ರಿಸರ್ವೇಶನ್ ವಿರೋಧಿ ಜನ ನೀವೆಲ್ಲ. ಸಭಾಪತಿಗಳೇ, ಹೇಳಿ, ಮಾತಾಡಿ. ಈ ಸರ್ಕಾರ ಯಾಕೆ ವಿಳಂಬ ಧೋರಣೆ ಮಾಡ್ತಾ ಇದೆ ಅನ್ನೋದಕ್ಕೆ ಅನೇಕ ಕಾರಣಗಳಿವೆ. ಜಬ್ಬರ್ ಅವರೇ, ಉದಾಹರಣೆ ಹೇಳ್ತೇನೆ. ನಾಗಮೋಹನ್ ದಾಸ್ ಅವರ ಕಮಿಟಿಯನ್ನ ರಚನೆ ಮಾಡಿದವರು ಯಾರು? ಇದೇ ನಮ್ಮ ಸಿದ್ದರಾಮಯ್ಯ ಸರ್ಕಾರ ರಚನೆ ಮಾಡಿದೆ. ಅದಕ್ಕೆ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಅವರ ಸರ್ಕಾರ, ಸಿದ್ದರಾಮಯ್ಯ ಅವರು ರಚನೆ ಮಾಡಿರ್ತಕ್ಕಂಥ ಈ ನಾಗಮೋಹನ್ ದಾಸ್ ಕಮಿಟಿ ಅವರಿಗೆ ಪೂರ್ತಿ ಸಹಕಾರವನ್ನ ಸರ್ಕಾರ ಕೊಡಬೇಕಾಗಿತ್ತು. ನಾಗಮೋಹನ್ ದಾಸ್ ಅವರು ಎಲ್ಲ ಇಲಾಖೆಗಳಿಗೆ ಡಾಟಾ ಕೊಡಬೇಕು ಅಂತೇಳಿ ಒಂದ್ ಸಾರಿ ಅಲ್ಲ 2 ಸಾರಿ ಪತ್ರ ಬರೆದಿದ್ದಾರೆ ಎಲ್ಲ ಇಲಾಖೆಗಳಿಗೆ ಡಾಟಾಸ್ ಕೊಡಿ ಅಂತ. ಇದುವರೆಗೆ ಇನ್ನೂ 15 ಇಲಾಖೆಗಳಿಂದ ಡಾಟಾಸ್ ನಾಗಮೋಹನ್ ದಾಸ್ ಅವರಿಗೆ ಸಿಕ್ಕಿಲ್ಲ. 15 ಡಿಪಾರ್ಟ್ಮೆಂಟ್ಗಳಿಂದ. ಆಯ್ತಾ? ಈಗ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಇದೆ. ಸುಮಾರು ಒಟ್ಟು ಇಲಾಖೆಗಳಲ್ಲಿ 15 ಇಲಾಖೆಗಳಿಂದ ಅವರಿಗೆ ಡಾಟಾನೇ ಸಿಕ್ಕಿಲ್ಲ. ಅವರು ಅಂಗಾಲಾಚಿ ಬೇಡ್ಕೊಂಡ್ರು ಕೂಡ ಡಾಟಾ ಸಿಕ್ಕಿಲ್ಲ. 2 ಪತ್ರ ಬರೆದಿದ್ದಾರೆ ಒಂದೊಂದು ಇಲಾಖೆಗೆ, ಡಾಟಾ ಸಿಕ್ಕಿಲ್ಲ. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಇದೆ, ಬರ್ಲಿ ನಾಳೆ ವರದಿ. ಎರಡನೇದು, 1951ನೇ ಇಸ್ವಿನಲ್ಲಿ ಲೋಕ್ ಸೇವಾ ಆಯೋಗ ರಚನೆ ಆಗುತ್ತೆ. ಲೋಕ್ ಸೇವಾ ಆಯೋಗದಿಂದ ಯಾವ ಡಾಟಾವನ್ನ ತೆಗೆದುಕೊಂಡಿದ್ದೀರಿ? ನಾಗಮೋಹನ್ ದಾಸ್ ಅವರ ಕಮಿಟಿ ಲೋಕ್ ಸೇವಾ ಆಯೋಗದಿಂದ ಡಾಟಾವನ್ನ ತೆಗೆದುಕೊಂಡಿದ್ಯಾ? ಆ ಪ್ರಕಾರ ತೆಗೆದುಕೊಂಡಿದ್ದೆ ಆದ್ರೆ ಯಾವ್ಯಾವ ಜಾತಿಗೆ ಯಾವ್ಯಾವ ಮೀಸಲು ಹುದ್ದೆಗಳು ಎಷ್ಟೆಷ್ಟು ಪ್ರಮಾಣದಲ್ಲಿ ಸಿಕ್ಕಿದೆ